ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ ಹಲೋ, ಯಾಕೆ ಹಿಂಗ್ ಬಡ್ಕೋತಿದ್ಯಾ? ಏನಾಯ್ತು? ಪ್ಲೀಸ್ ಡೋರ್ ಓಪನ್ ಮಾಡಿ, ಹೊರಗಡೆಯಿಂದ ಲಾಕ್ ಆಗ್ಬಿಟ್ಟಿದೆ. ಲಾಕಾ? ಯಾರು ಮಾಡಿದ್ರು? ಪ್ಲೀಸ್ ಓಪನ್ ಮಾಡಿ. ಇರು, ಇನ್ನೊಂದು ಕೀ ಇದೆ, ತಗೊಂಬರ್ತೀನಿ. ಥ್ಯಾಂಕ್ಸ್. ಶಿಟ್, ಅರುಂಧತಿ ಮೇಡಮ್. ಅರುಂಧತಿ ಮೇಡಮ್ಮ ಅಂದ್ರೆ ಇವಳು ಅರುಂಧತಿ ಕಡೆ ಇವಳ? ಯಾಕೆ ಬಂದೆ? ಏನ್ ಮೇಡಮ್ ಹೇಗೆ ಕೇಳ್ತಾ ಇದ್ದೀರಾ? ನಿಮ್ಮನ್ನ ನೋಡೋಣ ಅಂತ ಬಂದೆ. ಇವಳು ಇನ್ನೊಂದೆರಡು ನಿಮಿಷ ಲೇಟಾಗಿ ಬಂದಿದ್ರು ಅರುಂಧತಿ ಹತ್ರ ಎಲ್ಲ ಬಾಯಿ ಬಿಡಿಸ್ತಿದ್ನಲ್ಲ. ಯಾಕೆ ಮೇಡಮ್ ಈ ತರ ಹೊಡಿತಿದ್ದೀರಾ? ನನ್ನ ಶತ್ರು ಅಖಿಲಾಂಡೇಶ್ವರಿ ಕಾಲಿಗೆ ಬೀಳೋ ಹಾಗೆ ಮಾಡ್ದೆಯಲ್ಲ, ನಿನ್ನ ಹೊಡಿದೆ, ಇನ್ನೇನು ಆರ್ತಿ ಎತ್ಲಾ? ಏನ್ ಹೇಳ್ತಿದ್ದೀರಾ ಮೇಡಮ್? ನೀವು ಅವ್ರ ಕಾಲಿಗೆ ಬಿದ್ರಾ? ನಂಬಕ್ಕೆ ಆಗ್ತಾ ಇಲ್ಲ. ಅಷ್ಟಕ್ಕೂ ಅದಕ್ಕೆ ನಾನ್ ಯಾಕೆ ಕಾರಣ ಆಗ್ತೀನಿ? ಹೋಗಿ ಇವನ ಹತ್ರ ನಮ್ ವಿಷಯ ಎಲ್ಲ ಹೇಳಿದ್ಯಲ್ಲ, ಅದನ್ನ ಅವ್ನ್ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಹಾಗಂತ ಯಾರು ಹೇಳಿದ್ದು? ಇನ್ಯಾರೋ? ಈ ಪ್ರೀತುನೇ. ಅಲ್ಲ ಮೇಡಮ್, ಅವನ್ ಹೇಳ್ದ ಅಂತ ನಂಬಿಟ್ರಾ? ಹಾಗಿದ್ರೆ ನನ್ ಮೇಲೆ ನಂಬಿಕೆ ಇಲ್ವಾ? ನಿಮ್ ಬಗ್ಗೆ ನಾನು ಯಾವ ವಿಷಯನೂ ಬಾಯ್ ಬಿಟ್ಟಿಲ್ಲ. ಆ ವಿಷಯದ ಬಗ್ಗೆನೂ ಅಷ್ಟೇ, ನಾನು ಬಾಯ್ ಬಿಟ್ಟಿಲ್ಲ. ನಾನೇನೋ ಹೇಳೇ ಇಲ್ಲ ಅಂದ್ರೆ ಅವ್ನು ಏನ ರೆಕಾರ್ಡ್ ಮಾಡಿದಕ್ಕೆ ಸಾಧ್ಯ? ಒಂದ್ ವೇಳೆ ಅವನೇನ ರೆಕಾರ್ಡ್ ಮಾಡಿದ್ರೆ ಅದನ್ನ ತೋರ್ಸಕ್ ಹೇಳಿ ಮ್ಯಾಮ್. ಯು ಇಡಿಯಟ್, ನನ್ನನ್ನೇ ಏಮಾರಿಸ್ತೀಯ? ಯು ನೀನಿನ್ನೂ ಹೋಗಿಲ್ವಾ? ಅಮ್ಮನ ಕಾಲಿಗೆ ಬಿದ್ದು ನಿನ್ನ ಮಗಳ ಮೇಲಿನ ಕೇಸ್ನ ವಾಪಸ್ ತಗೋಂತ ನಾಟಕ ಮಾಡಿದ್ದು ಅಲ್ಲದೆ ಇವಾಗ ನನ್ನ ತಮ್ಮನ ಹತ್ರ ರಿಕ್ವೆಸ್ಟ್ ಮಾಡೋದಕ್ಕೆ ಬಂದಿದ್ಯಾ? ನೀನು ತಿಪ್ಪಿರ್ಲಾಗ ಹಾಕಿದ್ರು ಅವ್ನ ಮನ್ಸು ಕರ್ಗಲ್ಲ. ಪ್ರೀತು, ಇವಳ ಹತ್ರ ಏನು ಮಾತು ಬಾ. ಅಯ್ಯೋ ದೇವ್ರೆ, ಯಾಕೆ ಕಿತ್ಕೊಂಡೆ? ಕೊಡಿ, ಎಲ್ಲ ಹಾಡು ಕೇಳಬೇಕು. ಹಾಡಂತೆ ಹಾಡು. ಮನೆ ಪಾಡಿ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಹಾಡು ಕೇಳ್ಬೇಕಂತೆ. ಅಲ್ವೇ ದಾಮು, ಅರಸನಕೋಟೆ ನ್ಯೂಸ್ ರೀಡರೇ ನೀನು ಆಗಿರುವಾಗ ನಾನು ಯಾಕೆ ಬೇರೆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ಈಗ ನಾನು ಹೇಳೋ ವಿಷಯನ ಕೇಳಿದ್ರೆ ತಲೆ ಕೆಡಿಸ್ಕೊಳ್ಳೋದಲ್ಲ, ತಲೆನ ಚಚ್ಕೋಬೇಕಾಗುತ್ತೆ. ಹೌದಾ?
ಏನೇ ಅಂತ ಬ್ರೇಕಿಂಗ್ ನ್ಯೂಸು? ಮನೆಗ್ ಬಂದಿರೋ ಮೋಹಿನಿ ಇದ್ದಾಳಲ್ಲ. ಮೋಹಿನಿನಾ? ಥೋ, ಮೋಹಿನಿ ಅಂದ್ರೆ ಆ ಮೋನಿಕಾ ಕಣ್ರಿ. ಓ ಅವಳ ಲೇ, ಅಷ್ಟು ತೆಳ್ಳಗೆ ಬೆಳಗ್ಗೆ ಚೆನ್ನಾಗಿರೋ ಹುಡುಗಿನ ಯಾಕೆ ಮೋಹಿನಿ ಅಂತ ಕರಿತೀಯಾ? ನಿಮ್ಗೆ ಯಾಕೆ ಉರಿನಾ? ಹಾಗೇನಿಲ್ಲ. ಮತ್ತೆ ಬಾಯಿ ಮುಚ್ಕೊಂಡು ನಾನು ಹೇಳೋದನ್ನ ಕೇಳಿ. ನೋಡೋ, ನೀನ್ ಹೇಳ್ದಾಗೆಲ್ಲ ಮಾಡಕ್ಕಾಗಲ್ಲ. ಸುಮ್ಮನೆ ಕೇಳಿಸ್ಕೊತೀನಿ. ಅದು ಏನು ಓದಿರ್ತೀಯ ಓದ್ರೋ. ಆ ಮೋನಿಕಾ ಅರುಂಧತಿ ಕಡೆಯವಳಂತೆ ಕಣ್ರಿ. ಏನೇ ಹೇಳ್ತಿದ್ಯಾ? ಹಾಗಂತ ಯಾರು ಹೇಳಿದ್ದು? ಇನ್ಯಾರು? ಆ ಸುಪ್ನಾತಿನೇ. ಯಾರೋ ಆ ಮೋಹಿನಿನ ರೂಮಲ್ಲಿ ಕೂಡ ಹಾಕಿದ್ರು. ನಾನು ಹೋಗಿ ಬಾಗಿಲು ತೆಗೆದೆ. ಹೊರಗೆ ಬಂದ ತಕ್ಷಣನೇ ಅಯ್ಯೋ ಅರುಂಧತಿ ಮೇಡಮ್ ಅಂತ ಓಡ್ ಹೋಗ್ಬಿಟ್ಲು. ನೋಡೋ, ನೀನ್ ನಿಜ ಹೇಳ್ತಿದ್ಯೋ ಇಲ್ಲ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಕತೆ ಕಟ್ತಿದ್ಯೋ? ಯಾಕೆ? ಅವಳೇ ನನ್ನ ತಂಗಿನ, ಅವಳು ಈ ಮನೇಲೆ ಇಟ್ಕೊಳಕ್ಕೆ. ಮಾಡ್ಕೋ, ಏನತ್ತೆ? ಯಾಕೋ ರೈಲು ಹಳಿ ತಪ್ತಾ ಇದೆ. ಇಲ್ವೇ, ಹಳಿ ಮೇಲೆ ಇದೆ ರೈಲು. ಹೇಳ, ಆಮೇಲೆ ಏನಾಯ್ತು? ಅರುಂಧತಿ ಮೇಡಮ್, ಐ ಆಮ್ ಸಾರಿ ಮೋನಿಕಾ, ನಿನ್ನನ್ನು ತಪ್ಪು ತಿಳ್ಕೊಂಬಿಟ್ಟೆ. ಇಟ್ಸ್ ಓಕೆ ಮೇಡಮ್. ಆದರೆ ನೀವು ಪ್ರೀತು ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕಿಂತ ಪಾರ್ವತಿ ಅವ್ರ ರೇಂಜ್ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ನಾನು ಇಲ್ಲಿಗೆ ಬಂದು ಸ್ವಲ್ಪ ದಿನ ಆಗಿದೆ ಅಷ್ಟೇ. ಅಷ್ಟರಲ್ಲೇ ಅವರೆಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಯಿತು. ನೀವೇ ಡೇಂಜರಸ್ ಅಂದ್ಕೊಂಡಿದ್ದೆ. ಆದರೆ ಅರಸನಕೋಟೆ ಅವ್ರ ವಿಷಯಕ್ಕೆ ಹೋದರೆ ಪಾರ್ವತಿ ನಿಮಗಿಂತ 100 ಪಟ್ಟು ಡೇಂಜರಸ್ ಮ್ಯಾಮ್. ನನ್ನ ಫೋನ್ ಎಗರಿಸಿದ್ಲು. ನನಗೆ ನ್ಯಾಯ ಕೊಡಿಸ್ತೀನಿ ಅಂತ ಮಾತಲ್ಲೇ ಕಟ್ಟಾಕಿ ನನ್ನ ಈ ಮನೆ ಲಾಕ್ ಮಾಡಿದ್ಲು. ನನ್ನ ಮಾತು ಕೇಳೋದಾದ್ರೆ ಸುಮ್ಮನೆ ಸೇಡಲ್ಲ ಬಿಟ್ಟು ನೀವೆಲ್ಲಾದ್ರೂ ದೂರ ಹೋಗಿ ಸೆಟಲ್ ಆಗೋದು ಬೆಟರು ಅನ್ಸುತ್ತೆ. ಸಾರಿ ಮೇಡಮ್. ನನ್ನ ಏನು ಅನ್ಕೊಂಡಿದ್ಯಾ? ನಿನ್ನೆ ಮೊನ್ನೆ ಬಂದು ಪಾರ್ವತಿಗೆ ಹೆದರ್ಕೊಂಡು ನಾನು ಊರು ಬಿಟ್ಟು ಹೋಗ್ಬೇಕಾ? ಆ ಪಾರ್ವತಿ ನಿನ್ನೆ ಮೊನ್ನೆ ಅರಸನಕೋಟೆ ನೋಡಿದವಳು. ಆದರೆ ನಾನು ಅವಳು ಹುಟ್ಟೋಕ್ ಮುಂಚೆನೆ ಅರಸನಕೋಟೆ ಬಗ್ಗೆ ಅರ್ದು ಕುಡ್ದವಳು. ಈ ಅರುಂಧತಿ ಯಾರು ಅಂತ ಅವಳಿಗೆ ತೋರಿಸ್ದೆ ನಾನು ಸಾಯಲ್ಲ. ಮ್ಯಾಮ್, ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಮ್ಯಾಮ್, ಇನ್ನು ನಾವಿಲ್ಲ ಏನು ಮಾಡ್ತಾ ಇದ್ದೀವಿ? ಬನ್ನಿ ಹೋಗೋಣ. ನಾನು ನಿನ್ನ ಜೊತೆ ಬರ್ತೀನಿ. ಇಲ್ಲ ಮೋನಿಕಾ, ನೀನು ಎಲ್ಲೂ ಬರೋ ಹಾಗಿಲ್ಲ. ಯಾಕೆ ಮೇಡಮ್? ನಾನು ಇಲ್ಲಿಂದ ಹೊರಟ ತಕ್ಷಣ ನೀನು ನಾಪತ್ತೆ ಆದರೆ ನಿನ್ನ ಹಿಂದೆ ನಾನಿದ್ದೀನಿ ಅಂತ ಪಾರ್ವತಿಗೆ ಡೌಟ್ ಬರುತ್ತೆ. ಅಷ್ಟೇ ಅಲ್ಲ, ಪ್ರೀತು ಬಿಹೇವಿಯರಲ್ ಚೇಂಜ್ಗೂ ನಾನೇ ಕಾರಣ ಅನ್ನೋದು ಡೌಟ್ ಬರುತ್ತೆ. ಸೊ ಸದ್ಯಕ್ಕೆ ನೀನು ಇಲ್ಲೇ ಇರು. ಪ್ಲೀಸ್ ಮೇಡಮ್, ಹೊರಗಡೆ ಬಂದು ಆ ಪ್ರೀತಿನ ಎಷ್ಟು ಆಟಾಡ್ಸು ಅಂದ್ರೂ ಬೇಕಾದ್ರೆ ಆಡಿಸ್ತೀನಿ. ಆದರೆ ಇಲ್ಲಿ ಪಾರ್ವತಿ ಅವರಿದ್ದಾರೆ. ಇಲ್ಲಿ ನನ್ನ ಕೈಲಿ ಇರೋಕ್ಕಾಗ್ತಾಯಿಲ್ಲ. ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ನಾನು ಮಾತಿನ ಮೇಲೆ ನಂಬಿಕೆ ಇದೆಯಾ? ಇದೆ. ಹಾಗಿದ್ರೆ ಇಲ್ಲೇ ಇದ್ಕೊಂಡು ನಾನು ಹೇಳಿದ್ದನ್ನ ಮಾಡ್ತಾ ಹೋಗು. ಒನ್ ಫೈನ್ ಡೇ ನಾನೇ ನಿನ್ನನ್ನು ಕರೆಸ್ಕೊತೀನಿ. ಸರಿ ಮೇಡಮ್, ನಾನೇನು ಮಾಡ್ಬೇಕು ಹೇಳಿ? ಓಕೆ ಮೇಡಮ್, ನೀವು ಹೇಳ್ತಾ ಇರೋದೆಲ್ಲ ಸರಿ. ಆದರೆ ನನ್ನ ಹತ್ರ ಫೋನೇ ಇಲ್ವಲ್ಲ ಮ್ಯಾಮ್.
ಸರಿ, ನೀನು ಈ ಫೋನ್ ಇಟ್ಕೊ, ಆದರೆ ಇದು ಯಾರಿಗೂ ಗೊತ್ತಾಗದೇ ಇರೋಗೆ ನೋಡ್ಕೊ. ಹುಷಾರು. ಓಕೆ ಮ್ಯಾಮ್. ನಾ ಬರ್ತೀನಿ. ನೀನ್ ಯಾರು ಅಂತ ಗೊತ್ತಾಯ್ತು. ನೀನು ಈ ಅರುಂಧತಿ ಕಡೆಯವಳೆ ತಾನೆ? ನೀನ್ ರೂಮಿಂದ ಹೊರಗಡೆ ಓಡ್ ಬರೋವಾಗ ಈ ಹೆಂಗಸಿನ ಹೆಸರು ಹೇಳ್ಕೊಂಡು ಓಡ್ ಬರ್ತಿದ್ದೆ ಅಂತ ದಾಮಿನಿ ಮೇಡಮ್ ಹೇಳ್ತಿದ್ರು. ಅಯ್ಯೋ ಗಾಡ್ ಪ್ರಾಮಿಸ್, ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಪಾರ್ವತಿ ಅವರೇ. ದಾಮಿನಿ ಮೇಡಮ್ ಅವರು ಸುಮ್ಮನೆ ಯಾಕೆ ಹೇಳಿದ್ರು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಬೇಕಾದ್ರೆ ಬನ್ನಿ ಅವ್ರ ಹತ್ರನೇ ಕೇಳೋಣ. ಅದು ಆ್ಯಕ್ಚುಲಿ ರೂಮಲ್ಲೇ ಇದು ಬೋರ್ ಆಗ್ತಿತ್ತಲ್ವಾ, ಅದಕ್ಕೆ ಸುಮ್ಮನೆ ಓಡಾಡ್ಕೊಂಡ್ ಬಂದೆ. ಅಷ್ಟರಲ್ಲಿ ಇವ್ರು ಯಾರ ಜೊತೆನೋ ಮಾತಾಡ್ತಿದ್ರು. ನೀವು ಯಾರು ಏನು ಅಂತ ಕೇಳೋಣ ಅಂತ ಬಂದೆ, ಅಷ್ಟರಲ್ಲಿ ನೀವು ಬಂದ್ರಿ. ನೀವು ಯಾಕೆ ಇನ್ನೂ ಇಲ್ಲೇ ಇದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಹೋಗೋಕ್ಕೂ ಮುಂಚೆ ತಾವ್ ಯಾರು ಅಂತ ಈ ಹುಡುಗಿಗೆ ಹೇಳ್ಬಿಟ್ಟು ಹೋಗಿ. ಯಾರ್ಯಾರಿಗೂ ನಾನು ಇಂಟ್ರೊಡ್ಯೂಸ್ ಮಾಡೋ ಅವಶ್ಯಕತೆ ನನಗಿಲ್ಲ. ಪಾರ್ವತಿ ಅವರೇ, ಅವ್ರು ಯಾರು? ನಮ್ಮ ಮನೆ ಶತ್ರು. ಬಾ. ಮನೆಯವ್ರಿಗೆ ಎಲ್ರಿಗೂ ಹೇಳಿದ್ಯಾ? ಅದರಲ್ಲೂ ಮುಖ್ಯವಾಗಿ ಅತ್ತಿಗೆಗೆ ಹೇಳಿದ್ಯಾ ತಾನೇ? ಇಲ್ಲ. ಹೌದಾ? ಶಾಕ್ ಆಗ್ತಿದೆ ನನಗೆ. ಯಾಕೆ? ಅಲ್ವೇ ದಾಮು, ಇಲಿ ಬಂದ್ರೆ ಹುಲಿ ಬಂತು ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಟ್ಟು ಎಲ್ರಿಗೂ ಹೇಳೋ ನೀನು ಈ ವಿಷಯನ ಯಾಕೆ ಯಾರಿಗೂ ಹೇಳಲಿಲ್ಲ? ಯಾಕೋ ಕುಕ್ಕರ್ ತಳ ಸಿದಿರೋ ವಾಸನೆ ಬರ್ತಿದ್ಯಪ್ಪ. ಸೀದಿರೋದು ಕುಕ್ಕರ್ ತಳಲ್ಲ, ನನ್ ಬುಡ. ಹೌದಾ? ಮತ್ತಿನ್ನೇನು, ಯಾವಾಗ್ಲೂ ಏನಾದ್ರೂ ವಿಷಯ ಹೇಳಿ ನಾನ್ ತಾನೇ ಬಯಸ್ಕೊಳ್ಳೋಳು. ಅದಕ್ಕೆ ಈ ಸಲ ಈ ವಿಷಯನ ನಿಮ್ಗೆ ಹೇಳೋದೇ ಒಳ್ಳೇದು ಅಂತ ಬಂದೆ. ಅಂದ್ರೆ ಮೋನಿಕಾ ಅರುಂಧತಿ ಕಡೆಯವಳು ಅನ್ನೋದು ನಿನ್ನ ಅಭಿಪ್ರಾಯನಾ? ಆದ್ರೆ ನಾನು ಇದನ್ನೆಲ್ಲ ನಂಬಲ್ಲ. ವಾಯಿ ನೋಡೆ, ಒಂದ್ ವೇಳೆ ಆಕಾಶ ಕೆಳಗಿದೆ ಭೂಮಿ ಮೇಲಿದೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬ್ತೀನಿ. ಆದ್ರೆ ನಮ್ಮ ಪಾರ್ವತಿ ಫ್ರೆಂಡು ಅಂತ ಕರ್ಕೊಂಬಂದಿರೋ ಮೋನಿಕನ ಬಗ್ಗೆ ನೀನು ಹೇಳೋ ಮಾತನ್ನು ಮಾತ್ರ ನಾನು ನಂಬಲ್ಲ. ಇಲ್ಲ ಕಣ್ರಿ ನನ್ ಗಂಡ ಮೋಹನ್, ಇರೋ ಬರೋ ಗಾಡ್ಗಳ ಮೇಲೆಲ್ಲ ಆಣೆ. ಮನೆಯವ್ರಿಗೆಲ್ಲ ವಿಷಯ ಹೇಳ್ದೆ ಇರೋದಕ್ಕೆ ಇನ್ನೂ ಒಂದು ಸ್ಟ್ರಾಂಗ್ ಕಾಫಿ ತರ ಸ್ಟ್ರಾಂಗ್ ಕಾರಣ ಇದೆ. ಏನೋ? ಈಗ ಮೋನಿಕಾ ಅರುಂಧತಿ ಕಡೆಯವಳು ಅಂತಾದ್ರೆ ಮೋನಿಕಾ ಫ್ರೆಂಡ್ ಆಗಿರೋ ಪಾರ್ವತಿನೂ ಅರುಂಧತಿ ಕಡೆಯವಳೇ ಆಗಿರ್ಬೇಕು ತಾನೆ? ಏನಂದೆ? ಅನ್ಕೊಳ್ರಿ, ಪಾರ್ವತಿ ಅರಸನ ಕೋಟೆಗೆ ಪ್ರಾಣನೇ ಕೊಡೋಳ್ ತರ ಮೊದ್ಲಿಂದನೂ ನಡ್ಕೊಂಡು ಬಂದಿದ್ದಾಳೆ. ಈಗ ಮೋನಿಕಾನ ನಮ್ಮೂರ್ನೋಳು, ನನ್ನ ಫ್ರೆಂಡು ಅಂತ ಎಲ್ರಿಗೂ ಪರಿಚಯ ಮಾಡ್ಕೊಟ್ಟಿದ್ದಾಳೆ. ಸಿಚುವೇಶನ್ ಇಷ್ಟು ಸ್ಟ್ರಾಂಗ್ ಆಗಿರುವಾಗ ಆ ಮೋನಿಕಾ ಬಗ್ಗೆ ನಾನು ಲೈಟ್ ಆಗಿ ಹೇಳಿದ್ರೆ ಪಾರ್ವತಿ ನಂಬ್ತಾಳ? ಅಕ್ಕ ನಂಬ್ತಾರ? ಈ ಮನೆಯವರೆಲ್ಲ ನಂಬ್ತಾರ? ಮೊದಲನೇದಾಗ ನೀವ್ ನಂಬ್ತೀರಾ?
ನಾನು ನಂಬಲ್ಲ. ಪ್ಲೀಸ್ ನನ್ನ ನಂಬ್ರಿ, ನಾನು ಹೇಳೋದೆಲ್ಲ ಸತ್ಯ ಸತ್ಯ ಸತ್ಯ. ಏಯ್, ತೆಗೆದು ಬಿಟ್ಟ ಅಂದ್ರೆ ಇರೋ 20+5 ಉಳುಕಲು ಉದ್ರೋಗ್ಬಿಡ್ಬೇಕು. ಪಾರ್ವತಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನ್ ಸರಿ ಇರಲ್ಲ ನೋಡು. ನೀನ್ ಬಂದು ಕೈ ಹಿಡ್ಕೊಂಡ್ರು ಅಷ್ಟೇ, ಆ ಅರುಂಧತಿ ತರ ಬಂದು ಕಾಲ್ ಹಿಡ್ಕೊಂಡ್ರು ಅಷ್ಟೇ, ನಾನ್ ಮಾತ್ರ ನಂಬಲ್ಲ ನೋಡೋ. ಹಾಗೆ ಈ ವಿಷಯನ ಬೇರೆಯವ್ರ ಹತ್ರ ಏನಾದ್ರೂ ಬಾಯ್ ಬಿಟ್ರೆ ಮೋನಿಕಾನ ಮನೆಯಿಂದ ಹೊರಗಡೆ ಹಾಕೋ ಬದಲು ನಿನ್ನನ್ನು ಹೊರಗಡೆ ಹಾಕ್ತಾರೆ. ಹುಷಾರ್. ಫ್ರೆಂಡ್ಸ್, ನೀವಾದ್ರೂ ನನ್ನ ನಂಬ್ತೀರಾ? ವಾಟ್ ಎ ಮಿರಾಕಲ್! ನೀವು ನನ್ನ ನಂಬಲ್ವಾ? ಕಟ್ಕೊಂಡಿರೋ ನನ್ನ ಗಂಡನೇ ನನ್ನ ನಂಬಲ್ಲ, ಇನ್ನು ನೀವು ಫ್ರೆಂಡ್ಸು, ನೀವು ಹೇಗೆ ನಂಬ್ತೀರಾ? ಎಲ್ಲ ನನ್ನ ಹಾಡೆ ಬರಹ. ಮೋನಿಕಾ ಅರುಂಧತಿ ಕಡೆಯವಳು. ಪಾರು, ನಿನ್ಗೆ ಯಾಕೆ ಹಾಗನ್ನಿಸ್ತು? ನಿಮ್ಗೆ ಯಾಕೆ ಹಾಗನ್ಸ್ತು ಯಜಮಾನ್ರೆ? ಅರುಂಧತಿನ ಪ್ರೀತು ಮಾತಾಡ್ಸೋವಾಗ ಮೋನಿಕಾನು ಅಲ್ಲೇ ಇದ್ಲು. ನಾನು ಅವಾಗ ಅಲ್ಲಿಗೆ ಹೋದಾಗ ಪ್ರೀತು ಮುಖದಲ್ಲಿ ಗಾಬರಿ ಇತ್ತು, ಅವ್ನು ತುಂಬ ಟೆನ್ಷನ್ ಆಗಿದ್ದ. ಆದರೆ ಅರುಂಧತಿ ಮುಖದಲ್ಲಿ ಕೋಪ ಇತ್ತು. ಆ ಕ್ಷಣಕ್ಕೆ ನನಗೆ ಅನುಮಾನ ಬಂದರೂ ಏನು ಗೊತ್ತಿಲ್ಲದೆ ಮಾತಾಡೋದು ಬೇಡ ಅಂತ ಸುಮ್ಮನಾದೆ. ಪ್ರೀತುನ ಅಲ್ಲಿಂದ ಕರ್ಕೊಂಡು ಬಂದೆ. ಆಗಲೂ ಮೋನಿಕಾ ಅಲ್ಲೇ ನಿಂತ್ಕೊಂಡಿದ್ಲು. ನಿನಗೆ ಯಾಕೆ ಡೌಟ್ ಬಂತು? ಅದು ಆ ಮೋನಿಕಾ ಅರುಂಧತಿ ಕಡೆಯವಳಂತೆ ಕಣ್ರಿ. ಅಯ್ಯೋ, ಗಾಡ್ ಪ್ರಾಮಿಸ್, ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಪಾರ್ವತಿ ಅವರೇ. ಆ ಮೋನಿಕಾ ಅಲ್ಲೇ ಇದ್ಲು, ಆದ್ರೆ ಅಪರಿಚಿತರ ತರ ನಡ್ಕೊಂಡ್ಲು. ಅರುಂಧತಿ ಜೊತೆ ಏನಾದರೂ ಮೋನಿಕಾ ಮಾತಾಡ್ತಾ ಇದ್ಲ ಪಾರು? ಇಲ್ಲ. ಹಾಗಾದ್ರೆ ಮೋಸ್ಟ್ಲಿ ಅವಳು ಅರುಂಧತಿ ಕಡೆಯವಳು ಅಲ್ಲ ಅಂತ ಅನ್ಸುತ್ತೆ. ಹೇಗೆ ಹೇಳ್ತೀರಾ ಯಜಮಾನ್ರೆ? ಅರುಂಧತಿ ಇದ್ ಕಡೆ ಮೋನಿಕಾ ಇದ್ಲು ಅಂದ ಮಾತ್ರಕ್ಕೆ ಮೋನಿಕಾ ಅರುಂಧತಿ ಕಡೆಯವಳು ಅಂತ ನಾವು ಅನುಮಾನ ಪಡ್ಬೋದು ಅಷ್ಟೇ. ಆದರೆ ಅದೇ ನಿಜ ಅಂತ ನಾವು ಹೇಳೋದಕ್ಕಾಗಲ್ಲ ಅಲ್ವಾ? ಯಾಕೆ ಅಂದರೆ ಅರುಂಧತಿ ಮನೆಗೆ ಬಂದಾಗ ನಾವೆಲ್ಲರೂ ಹಾಲಲ್ಲಿದ್ವಿ, ಆದರೆ ಮೋನಿಕಾ ರೂಮಲ್ಲಿದ್ಲು. ಹೌದು ಯಜಮಾನ್ರೆ, ಆದರೆ ಅವಳನ್ನ ರೂಮಲ್ಲಿ ಯಾರೋ ಕೂಡ ಹಾಕಿದ್ರು ಅಂತ ದಾಮಿನಿ ಮೇಡಮು ಮೋಹನ್ ಮಾವನ ಹತ್ರ ಹೇಳಿದ್ರು ಅಂತ ನಾನೇ ನಿಮ್ಗೆ ಹೇಳಿದ್ನಲ್ಲ. ಅವಳನ್ನ ಯಾರೋ ಯಾಕೆ ಕೂಡ ಹಾಕಬೇಕು ಹೇಳು? ಹಾಗೊಂದು ವೇಳೆ ಅವಳನ್ನ ಕೂಡ ಹಾಕದಿದ್ರೆ ಅದು ನಿಮ್ಮ ತಮ್ಮ ಮಾತ್ರ ಯಜಮಾನ್ರೆ. ಅಲ್ಲ ಪಾರು, ಪ್ರೀತು ಯಾಕೆ ಕೂಡ ಹಾಕಬೇಕು? ಯಾಕೆ ಅಂದರೆ ಆ ಅರುಂಧತಿ ಮುಂದೆ ಈ ಮೋನಿಕಾ ಬರಬಾರ್ದು ಅನ್ನೋ ಕಾರಣಕ್ಕಿರ್ಬೋದು. ಇಲ್ಲ ಪಾರು, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಅರುಂಧತಿ ಬರೋ ವಿಚಾರ ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ, ಪ್ರೀತಿಗೂ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಪ್ರೀತಿ ಯಾಕೆ ಮೋನಿಕನ್ ಕೂಡ ಹಾಕ್ತಾನೆ? ಅರುಂಧತಿನೇ ಅವನ ಹಿಂದೆ ನಿಂತು ಕಂಟ್ರೋಲ್ ಮಾಡ್ತಾ ಇದ್ದಾಳೆ ಅನ್ನೋದು ನಿಜ ಆಗಿದ್ದಿದ್ರೆ ಅವಳು ಬಂದಾಗ ಪ್ರೀತು ಗಾಬರಿ ಆಗಬೇಕಿತ್ತು, ಹೆದರ್ಕೋಬೇಕಿತ್ತು. ಆದರೆ ಅವ್ನು ನಾರ್ಮಲ್ ಆಗೇ ಇದ್ದ. ಅದು ಅಲ್ಲದೆ ಅರುಂಧತಿ ಅಮ್ಮನ ಕಾಲಿಗೆ ಬಿದ್ದಾಗ ಪ್ರೀತು ಮೋನಿಕಾಗೆ ಈ ಮನೇಲಿ ಇರೋದಕ್ಕೆ ಇಷ್ಟನೇ ಇಲ್ಲ. ಇಲ್ಲಿಂದ ಆಚೆ ಹೋಗೋದಕ್ಕೆ ಏನೇನೋ ಸರ್ಕಸ್ ಮಾಡ್ತಾ ಇದ್ದಾಳೆ. ಹೀಗಿರುವಾಗ ಅರುಂಧತಿ ನಮ್ಮ ಮನೆಗೆ ಬಂದಾಗ ಅವಳ ಜೊತೆ ಅವಳು ವಾಪಸ್ ಹೋಗ್ಬೋದಿತ್ತು ತಾನೆ. ಅರುಂಧತಿ ಹೋದ್ರು ಮೋನಿಕಾ ಯಾಕೆ ಇಲ್ಲೇ ಉಳ್ಕೊಂಡ್ಲು? ನೀವು ಹೇಳೋದು ಒಂದು ರೀತಿ ಸರಿ ಅಂತಾನೆ ಅನ್ನಿಸ್ತಾ ಇದೆ ಯಜಮಾನ್ರೆ. ಆದರೆ ದಾಮಿನಿ ಮೇಡಮ್ಮು ಪಾರು, ಅವ್ರ ಮಾತನ್ನೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳೋದಕ್ಕಾಗುತ್ತಾ? ಸ್ಕೋಪ್ ತಗೊಳ್ಳೋದಕ್ಕೆ ಯಾವಾಗಲೂ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಒಂದು ವೇಳೆ ಚಿಕ್ಕಪ್ಪನ ಹತ್ರ ಹೇಳಿದ ವಿಷಯ ನಿಜಾನೇ ಆಗಿದ್ದಿದ್ರೆ ಅದನ್ನು ಅಮ್ಮನ ಹತ್ರ ಬಂದು ಹೇಳ್ಬೋದಿತ್ತಲ್ವಾ? ಚಿಕ್ಕಪ್ಪನ ತಲೆ ಕೆಡಿಸೋದಕ್ಕೆ ಏನೋ ಒಂದು ಹೇಳಿರ್ತಾರೆ ಪಾರು. ಅವ್ರಿಗೆ ಯಾವ ಸತ್ಯ ಯಾವ್ದು ಸುಳ್ಳು ಏನೂ ಗೊತ್ತಾಗಲ್ಲ. ಆದರೆ
ನಾಳೆ ಇದ್ರ ಪಾಸ್ವರ್ಡ್ ತೆಗಿಸ್ತೀನಿ. ಅವಾಗ ಅವಳ ಬಗ್ಗೆ ಎಲ್ಲ ಸತ್ಯ ನಮ್ಗೆ ಗೊತ್ತಾಗುತ್ತೆ. ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ನಡೆದಿದೆಯಾ? ಹೌದು ರಘು, ಆದರೆ ನಮ್ಮ ಪಾರ್ವತಿ ಸಮಯ ಪ್ರಜ್ಞೆನ ಮೆಚ್ಕೊಳ್ಳೇಬೇಕು. ಅನನ್ಯನ್ ಹುಟ್ಟಿದ ದಿನಾಂಕನ ಸರಿಯಾಗಿ ನೆನ್ಪಿಟ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಕೆಟ್ಟತನ ಯಾವತ್ತಿದ್ರೂ ಒಳ್ಳೆತನದ ಅಡಿಯಾಳಾಗಿರ್ಬೇಕು ಅನ್ನೋದನ್ನ ನಾನು ಕೇಳಿದ್ದೆ. ಅದು ಇವತ್ತು ನಿಜ ಆಯಿತು. ಅರುಂಧತಿ ಯಾವಾಗಲೂ ನನ್ನ ಮುಂದೆ ದುರಹಂಕಾರದಿಂದ ಮಾತಾಡ್ತಿದ್ಲು. ಆದರೆ ಇವತ್ತು ನನ್ನ ಕಾಲಿಗೆ ಬಿದ್ದಿದ್ದಾಳೆ ಅಂತಂದರೆ ನಂಗೆ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ. ಅವಳದ್ದೇನಾದರೂ ಕುತಂತ್ರ ಇರ್ಬೋದಾ ಅಂತ ಆತಂಕ ಆಗ್ತಿದೆ. ಯಾಕೆ? ಅಂಥ ಕೆಟ್ಟ ಮನಸ್ಸಿರೋ ಅರುಂಧತಿ ನನ್ನ ಕಾಲಿಗೆ ಬಿದ್ದಿದ್ದಾಳೆ ಅಂದರೆ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೇ ಬಿದ್ದಿರ್ತಾಳೆ. ಯಾಕೆ ಹೆದರ್ತೀಯ? ಅವಳು ಏನು ಮಾಡೋಕ್ಕಾಗತ್ತೆ? ಏನು ನಮ್ಮನ್ನು ಸಾಯಿಸ್ಬಿಡ್ತಾಳ? ಸಾಯಿಸ್ಲಿ ಬಿಡು. ಅಖಿಲ, ನಮ್ಮನ್ನು ಸಾಯಿಸೋದ್ರಿಂದಲೇ ಅವಳು ದ್ವೇಷ ತೀರುತ್ತೆ ಅನ್ನೋ ಹಾಗಿದ್ರೆ ಅದು ನಡೆದೋಗ್ಬಿಡ್ಲಿ. ನಮ್ಮ ಮಕ್ಕಳಾದರೂ ನೆಮ್ಮದಿಯಾಗಿರ್ತಾರೆ. ನಮಗೇನಾದರೂ ಪರವಾಗಿಲ್ಲ ರಘು, ನಮ್ಮ ಮಕ್ಕಳಿಗೆ ಮಾತ್ರ ಅವಳಿಂದ ಯಾವ ತೊಂದರೆನೂ ಆಗಬಾರ್ದು. ಆದಿತ್ಯ, ಪ್ರೀತು ನಮ್ಮ ಮಕ್ಕಳು. ನೀನಷ್ಟೇ ಧೈರ್ಯ, ಸಮಯ ಪ್ರಜ್ಞೆ ಅವರಲ್ಲೂ ಇದೆ. ಆ ಅರುಂಧತಿನ ಯಾವಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಡೋಂಟ್ ವರಿ.